Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed day in the presence of God. ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಕರ್ತನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. Today is the last day in the month of August. ಇಂದಿನ ದಿವಸ ಈ ಆಗಸ್ಟ್ ತಿಂಗಳ ಕೊನೆಯ ದಿನದಲ್ಲಿ ನಾವಿದ್ದೇವೆ. Tomorrow we are going to step into the new month. ನಾಳೆ ದಿವಸ ನಾವು ಹೊಸ ತಿಂಗಳಿಗೆ ಕಾಲಿಡಲಿಕ್ಕಿದ್ದೇವೆ. I believe God is going to show us new mercies, new promises. ನಾನು ನಂಬುತ್ತೇನೆ, ದೇವರು ವಿಶೇಷವಾದ ದಯೆಯನ್ನ, ವಿಶೇಷವಾದ ವಾಗ್ದಾನವನ್ನ ಕರ್ತನು ನಮಗೆ ಕೊಡಲಿಕ್ಕಿದ್ದಾನೆ. Hallelujah. Our Bibles to Matthew chapter 10 verses from 34 to 36. ಈ ಸಮಯದಲ್ಲಿ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 34ರಿಂದ 36 ವಚನಕ್ಕೆ ನಮ್ಮ ಸತ್ಯವೇದವನ್ನ ತಿರುಗಿಸೋಣ. Let us read the word. ಈ ಸಮಯ ವಾಕ್ಯವನ್ನು ಓದಿಕೊಳ್ಳೋಣ. Do not think that I came, meaning Jesus came to bring peace on earth. I did not come to bring peace, but a sword. For I have come to set a man against his father, a daughter against her mother, and a daughter-in-law against her mother-in-law, and a man's enemies will be those of his own household. ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದರೆಂದು ನೆನೆಸಬೇಡ್ರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಹೇಗೆಂದರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗಿರುವರು. Amen. How do you interpret this word? ಈ ವಾಕ್ಯವನ್ನ ಯಾವ ರೀತಿಯಲ್ಲಿ ನೀವು ಅರ್ಥೈಸುತ್ತೀರಿ? Because the most misunderstood scripture in the Bible is Matthew chapter 10 verses from 30 ಈ to ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 34ರಿಂದ 36 ವಚನಗಳು ಏನಿದಾವೆ, ಇದನ್ನೇ ಅನೇಕ ಬಾರಿ, ಬಹಳ ಬಾರಿ ಈ ಒಂದು ವಾಕ್ಯವನ್ನ ತಪ್ಪಾಗಿ ಅರ್ಥೈಸುತ್ತಾರೆ. For those people who don't believe in Christ, they pick up this scripture and they say your Jesus has not come to bring peace but has come to bring sword. ಕ್ರಿಸ್ತನ ನಂಬಿಕೆ ಇಲ್ಲದವರು ಅಥವಾ ಕ್ರಿಸ್ತನ ವಿರೋಧಿಯಾಗಿರುವವರು ಈ ವಾಕ್ಯವನ್ನ ಎತ್ತಿ ಹಿಡಿದು ನಿಮ್ಮ ಯೇಸು ಆತನು ಸಮಾಧಾನ ಮಾಡುವುದಕ್ಕೆ ಬಂದಿಲ್ಲ, ಆತನು ಸಂಬಂಧಗಳ ಮಧ್ಯದಲ್ಲಿ ಸಮಾಧಾನ ಕೆಡಿಸುವುದಕ್ಕೆ ಬಂದಿದ್ದಾನೆ ಅನ್ನೋದನ್ನ ಈ ವಾಕ್ಯವನ್ನ ಎತ್ತಿ ಹೇಳ್ತಾರೆ. First of all, we need to understand Jesus here is quoting the scripture that was said by the prophet Micah in chapter 7 verse number 6. ಮೊದಲನೇದಾಗಿ ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ವಾಕ್ಯವು ಯೇಸು ಕ್ರಿಸ್ತನು ತನ್ನ ಬಾಯಿಯಿಂದ ನುಡಿಯುವಂತ ಸಂದರ್ಭದಲ್ಲಿ ಆತನು ಪ್ರವಾದಿಯಾದ ಮೀಕನು ಬರೆದಂತ ಆ ಒಂದು ವಾಕ್ಯವನ್ನ ಎತ್ತಿ ಹಿಡಿದು ಮಾತನಾಡುತ್ತಾನೆ ಅನ್ನೋದನ್ನು ನಾವು ಗಮನಿಸಬೇಕು. Number 2, ಎರಡನೇದಾಗಿ the sword that Jesus that is mentioning here was not a literal sword but a symbolic one. ಯೇಸು ಕ್ರಿಸ್ತನು ಯಾವ ಕತ್ತಿಯ ಬಗೆಯಲ್ಲಿ ಮಾತನಾಡುತ್ತಿದ್ದಾನೆ, ಈ ಕತ್ತಿ ಎಂಬುದು ಕಣ್ಣಿಗೆ ಕಾಣುವಂತ ಕತ್ತಿಯಲ್ಲ, ಅದರ ಕೈಯಲ್ಲಿ ಹಿಡಿಯುವಂತ ಕತ್ತಿಯಲ್ಲ, ಇದು ಒಂದು ಸಾಂಕೇತಿಕವಾಗಿ ಕತ್ತಿಯ ಬಗ್ಗೆ ಇಲ್ಲಿ ಎತ್ತಿ ಹಿಡಿಯಲಾಗಿದೆ. Jesus never said, I will give you a sword, you can struck someone, you can kill anyone. ಯೇಸು ಕ್ರಿಸ್ತನು ಯಾವತ್ತೂ ಕೂಡ ಆತನು ನಿಮಗೆ ಕೈಯಲ್ಲಿ ನಾನು ಕತ್ತಿಯನ್ನು ಕೊಡುತ್ತೇನೆ, ನೀವು ಯಾರನ್ನು ಬೇಕಾದ್ರೂ ಹೊಡೆದು ಉಳಿಸಬಹುದು, ಯಾರನ್ನು ಬೇಕಾದ್ರೂ ಕೊಲ್ಲಬಹುದು ಎಂದು ಹೇಳಿಲ್ಲ. If you see in Peter's life, ನೀವು ಪೇತ್ರನ ಜೀವಿತವನ್ನು ನೋಡುವಾಗ Peter took up a sword and he struck off Malchus's ear. ಪೇತ್ರನು ಆತನ ಜೀವಿತದಲ್ಲಿ ಆತನು ಕತ್ತಿಯನ್ನು ತೆಗೆದುಕೊಂಡು ಆ ಮಹಾಯಾಜಕನ ಆಳಾಗಿರುವಂತ ಮಲ್ಕನ ಕಿವಿಯನ್ನು ಕತ್ತರಿಸಿದನ್ನು ನಾವು ನೋಡ್ತೇವೆ. First he wanted to defend Jesus Christ in Garden of Gethsemane. ಆತನ ಈ ಕಾರ್ಯವನ್ನು ಯಾಕೆ ಮಾಡಿದನೆಂದು ನೋಡುವಾಗ ಯೇಸು ಕ್ರಿಸ್ತನ ಮೇಲೆ ಆಕ್ರಮಣ ಬಂದಾಗ ಅದನ್ನು ತಡೆಯುವುದಕ್ಕೋಸ್ಕರವಾಗಿ ಈ ಕಾರ್ಯವನ್ನು So ಮಾಡಿದನು. when this happened right in the garden, ಯಾವಾಗ ಆ ಗೆತ್ಸೆಮನೆ ತೋಟದಲ್ಲಿ ಈ ಕಾರ್ಯವು ನಡೆಯಿತು, this happened right in front of Jesus. ಯೇಸು ಕ್ರಿಸ್ತನ ಕಣ್ಣ ಮುಂದೆ ಇದು ನಡೆಯುತ್ತೆ ನಾವು ನೋಡುವಾಗ What did Jesus do? ಯೇಸು ಕ್ರಿಸ್ತನು ಏನನ್ನ What ಮಾಡ್ತಿದ್ದಾನೆ? did Jesus say? ಯೇಸು ಕ್ರಿಸ್ತನು ಏನನ್ನ What ಹೇಳುತ್ತಿದ್ದಾನೆ? did he say to Peter? ಆದ್ರೆ ಪೇತ್ರನಿಗೆ ಏನನ್ನ ಹೇಳುತ್ತಿದ್ದಾನೆ? Oh, well done, my servant. ಓ ಪೇತ್ರನೇ, ಒಳ್ಳೆ ಆಳು ನೀನು, Tomorrow you will be with me in paradise. ನೀನು ಈ ಒಂದು ಕಾರ್ಯವನ್ನು ಮಾಡಿದ್ರಿಂದ ನಾಳೆ ದಿವಸ ಪರದೇಶದಲ್ಲಿ ನನ್ನ ಜೊತೆ ಇರುತ್ತಿ ಎಂದು What ಹೇಳಿದ್ರು. did he say? ಏನನ್ನ ಹೇಳಿದ್ರು? Oh, today in Matthew chapter 10 verses from 34 to 36 has been fulfilled. ಓ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 36ರಿಂದ 38 ವಚನಗಳಿದ್ದಾವೆ. ಆ ಎಲ್ಲ ವಾಕ್ಯ ಈ ಪೇತ್ರನ ಮುಖಾಂತರವಾಗಿ ನೆರವೇರಿತು ಎಂದು ಹೇಳಿದ್ರ. But what did Jesus say? ಯೇಸು ಕ್ರಿಸ್ತನು ಏನನ್ನ ಹೇಳಿದ್ರು? The Bible says ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾರೆ, Jesus rebuked Peter. ಯೇಸು ಕ್ರಿಸ್ತನು ಅಲ್ಲಿ ಪೇತ್ರನನ್ನ ಎಚ್ಚರಿಸುವುದನ್ನ ಗದರಿಸುವುದನ್ನ ನಾವು ನೋಡ್ತಾ He ಇದ್ದೇವೆ. said like this in Matthew chapter 26 verse number 15. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 52ನೇ ವಚನದಲ್ಲಿ ಈ ರೀತಿಯಲ್ಲಿ ಎಚ್ಚರಿಸಿ ಈ ರೀತಿಯಲ್ಲಿ ಹೇಳ್ತಿದ್ದಾನೆ. To
told Peter to put away his sword and said, for all who draw the sword will die by the sword. ಆಗ ಯೇಸು ಅವನಿಗೆ ನಿನ್ನ ಕತ್ತಿಯನ್ನು ತಿರುಗಿ ಓರೆಯಲ್ಲಿ ಸೇರಿಸು, ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದ ಸಾಯುವರು ಎಂದು ಗದರಿಸಿದನು. Jesus is the peacemaker. ಯೇಸು ಕ್ರಿಸ್ತನು ಸಮಾಧಾನವನ್ನು ಸ್ಥಾಪಿಸುವವನಾಗಿದ್ದಾನೆ. His name is Prince of Peace in Isaiah chapter 9 verse number 6. ಆತನ ಹೆಸರೇನೆಂದು ನೋಡುವಾಗ ಯೆಶಾಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಆತನನ್ನು ಸಮಾಧಾನದ ಪ್ರಭು ಎಂದು ಅಲ್ಲಿ ಪ್ರವಾದಿಯಾದ ಯೆಶಾಯನು ಕರೆಯುತ್ತಾರೆ. If you read in John chapter 14 verse number 27. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನವನ್ನು ನೋಡುವುದಾದರೆ Jesus said, peace I leave with you, my peace I give to you, not as of the world that I give to you. Let not your heart be troubled, neither let it be afraid. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. Hallelujah. This is our God's nature. ಇದು ನಮ್ಮ ದೇವರ ಒಂದು ಸ್ವಭಾವವಾಗಿದೆ. Then what kind of sword that Jesus is talking about in Matthew chapter 10? ಮತ್ತಾಯನ ಸುವಾರ್ತೆ 10ನೇದಲ್ಲಿ ಯಾವ ರೀತಿಯ ಒಂದು ಖಡ್ಗದ ಬಗ್ಗೆ, ಕತ್ತಿಯ ಬಗ್ಗೆ ಯೇಸು ಕ್ರಿಸ್ತನಲ್ಲಿ When ಮಾತನಾಡುತ್ತಿದ್ದಾನೆ. Peter used his sword to cut off Malchus's ear, ಪೇತ್ರನು ಮಾಲ್ಕ ಎಂಬ ಆ ಒಂದು ಸೈನಿಕನ ಕಿವಿಯನ್ನ ಕತ್ತರಿಸುವುದಕ್ಕೆ ಪೇತ್ರನು ಕತ್ತಿಯನ್ನು ತೆಗೆದಾಗ Jesus rebuked Peter. ಯೇಸು ಕ್ರಿಸ್ತನು ಅಲ್ಲಿ ಪೇತ್ರನನ್ನ ಎಚ್ಚರಿಸುವುದನ್ನು ಗದರಿಸುವುದನ್ನು ನೋಡುತ್ತೇವೆ. Then what kind of sword Jesus is talking ಆಗ about? ಯೇಸು ಕ್ರಿಸ್ತನು ಯಾವ ರೀತಿಯ ಕತ್ತಿಯ ಬಗ್ಗೆ ಇಲ್ಲಿ ಮಾತನಾಡುತ್ತಿದ್ದಾನೆ. If you read, ನೀವು ಒಂದು ವಾಕ್ಯವನ್ನು ಓದುವುದಾದರೆ if you read and interpret the words that has been written in Matthew chapter 10, ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ ಅಲ್ಲಿ ಬರೆದಿರುವ ವಾಕ್ಯವನ್ನ ನೀವು ಅದನ್ನು ಓದುವುದಾದರೆ, ಸರಿಯಾದ ರೀತಿಯಲ್ಲಿ ಅರ್ಥೈಸುವುದಾದರೆ, during the end times, ಈ ಕಡೆಯ ಕಾಲದಲ್ಲಿ there will be conflict. ಒಂದು ಯುದ್ಧ ಅಥವಾ ಒಂದು ವಿಭಜನೆ There ಉಂಟಾಗುತ್ತದೆ. will be division. ಒಂದು ವಿಭಜನೆ There ಉಂಟಾಗುತ್ತದೆ. will be battle ಒಂದು ಯುದ್ಧ ಉಂಟಾಗುತ್ತದೆ. between good and evil. ಯಾರ ಮಧ್ಯದಲ್ಲಿ ಎಂದು ನೋಡುವಾಗ ಒಳ್ಳೆಯವರು ಕೆಟ್ಟದರ ಮಧ್ಯದಲ್ಲಿ ಒಂದು ಯುದ್ಧವು ನಡೆಯುತ್ತದೆ. A conflict between the Christ and the Antichrist. ಕ್ರಿಸ್ತನ ಮತ್ತು ಕ್ರಿಸ್ತ ವಿರೋಧಿಯ ಮಧ್ಯದಲ್ಲಿ ಒಂದು ಯುದ್ಧವು ನಡೆಯುತ್ತದೆ. A conflict between those who accepted Christ and those who have not accepted Christ. ಯೇಸು ಕ್ರಿಸ್ತರನ್ನ ತಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದವರು ಮತ್ತು ಸ್ವೀಕರಿಸದ ಇಲ್ಲದವರ ಮಧ್ಯದಲ್ಲಿ ಒಂದು ಯುದ್ಧವು ನಡೆಯುತ್ತದೆ. There are two groups. ಎರಡು ಗುಂಪುಗಳು ಉಂಟಾಗುತ್ತವೆ. There is good and evil. ಒಳ್ಳೆಯದು ಮತ್ತು ಕೆಟ್ಟದರು ಎನ್ನುವಂತ ಎರಡು ಗುಂಪುಗಳಾಗುತ್ತವೆ. Christ and Antichrist. ಕ್ರಿಸ್ತರು ಮತ್ತು ಅಂತ್ಯಕ್ರಿಸ್ತರು ಎನ್ನುವಂತ ಎರಡು ಗುಂಪುಗಳಾಗುತ್ತವೆ. Those who accepted Christ and those who have not accepted ಕ್ರಿಸ್ತರನ್ನು Christ. ನಂಬಿದಂತಹ ಒಂದು ಗುಂಪು, ಕ್ರಿಸ್ತರನ್ನು ನಂಬದೇ ಇರುವಂತಹ ಗುಂಪು, ಎರಡು ಗುಂಪುಗಳಾಗುತ್ತವೆ. Between these groups, God is going to bring sword. ಈ ಎರಡು ಗುಂಪುಗಳ ಮಧ್ಯದಲ್ಲಿ ಕತ್ತಿಯನ್ನು ನಾನು ತರುತ್ತೇನೆ, ಹಾಕುತ್ತೇನೆ ಅನ್ನೋದನ್ನ ಕರ್ತನು ಹೇಳುತ್ತಿದ್ದಾನೆ. Some families, ಕೆಲವು ಕುಟುಂಬಗಳಲ್ಲಿ you see mom and daughter are believers. ಆ ತಾಯಿ ಮತ್ತು ಮಗಳು ಯೇಸುವನ್ನ ನಂಬಿರುವವರಾಗಿರುತ್ತಾರೆ. Dad and son, they are not believers. ತಂದೆ ಮತ್ತು ಮಗ ಯೇಸುವನ್ನು ನಂಬದೇ ಇರುವವರಾಗಿರುತ್ತಾರೆ. That is what Jesus is talking. I bring sword in the family. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನಿಂದ ಮಾತನಾಡುತ್ತಿದ್ದಾರೆ. ನಾನು ಕುಟುಂಬದ ಮಧ್ಯದಲ್ಲಿ ಕತ್ತಿಯನ್ನು ತರುತ್ತೇನೆ ಅನ್ನೋದನ್ನ ಹೇಳುತ್ತಿದ್ದಾರೆ. Brothers believe in Christ. ಅವರು ಸಹೋದರರು ಯೇಸುವನ್ನು ನಂಬುತ್ತಾರೆ. Sisters don't believe in Christ. ಸಹೋದರರು ಕ್ರಿಸ್ತರನ್ನು ನಂಬುವುದಿಲ್ಲ. This happens right within the family. ಇದು ಕುಟುಂಬದ ಮಧ್ಯದಲ್ಲಿ ನಡೆಯುವಂತ ಕಾರ್ಯ This ಇದಾಗಿದೆ. happened right between the neighbors. ಇದು ಒಂದು ನೆರೆಯವರ ಮಧ್ಯದಲ್ಲಿ ನಡೆದಂತ ಕಾರ್ಯ ಆಗಿದೆ. This will happen right in between your friends. ನಿಮ್ಮ ಸಹೋದರರ ಮಧ್ಯದಲ್ಲಿ, ಅಂದ್ರೆ ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ನಡೆಯುವಂತ ಕಾರ್ಯ ಆಗಿದೆ. That's when Jesus says, I bring sword between the good and evil. ಅದಕ್ಕೋಸ್ಕರವಾಗಿ ನಾನು ಒಳ್ಳೆದು ಕೆಟ್ಟದರ ಮಧ್ಯದಲ್ಲಿ ನಾನು ಕತ್ತಿಯನ್ನು ಖಡ್ಗವನ್ನ ಹಾಕುತ್ತೇನೆ ಎಂದು ಹೇಳ್ತಿದ್ದಾನೆ. Husband don't believe in Christ. ಗಂಡಂದಿರು ಯೇಸುವನ್ನು ನಂಬೋದಿಲ್ಲ. The wives will believe. ಹೆಂಡತಿ ಯೇಸುವನ್ನು ನಂಬುತ್ತಾಳೆ. That is the sword within the family. ಆ ಕುಟುಂಬದಲ್ಲಿ ಆ ಹುಟ್ಟಾದ ಕತ್ತಿಯನ್ನು ಖಡ್ಗ ಇದಾಗಿದೆ. That is what Jesus says in Matthew chapter 10 verses 34 to 36. ಆದರೆ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 36ರಿಂದ 37 ವಚನಗಳನ್ನ ಅದನ್ನ ಹೇಳುತ್ತಿದ್ದಾನೆ. Jesus came on earth not to bring peace to the earth, but a sword, a weapon which divides. ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನೆಸಬೇಡ್ರಿ. ಸಮಾಧಾನ ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೇನು. As a result, when Jesus is coming back, ಯೇಸು ಕ್ರಿಸ್ತನು ತಿರುಗಿ ಮಧ್ಯಾಕಾಶದಲ್ಲಿ ಬರುವಂತ some ಸಂದರ್ಭದಲ್ಲಿ children would be set against their parents. ಕೆಲವು ಮಕ್ಕಳು ಅವರ ತಂದೆ ತಾಯಿಗಳ ವಿರುದ್ಧವಾಗಿ ನಿಲ್ಲುತ್ತಾರೆ. A man's enemies will be those within his own household. ಒಬ್ಬ ಮನುಷ್ಯರ ವಿರೋಧಿಗಳು ಹೊರಗಡೆಯಲ್ಲಿ ಆತನ ಕುಟುಂಬದ ಮಧ್ಯದಲ್ಲೇ ಇರುತ್ತಾರೆ. Just today, God is giving a call
call. ಇವತ್ತಿನ ದಿವಸ ದೇವರು ನಿಮಗೆ ಒಂದು ಕರೆಯನ್ನು ಕೊಡುತ್ತಿದ್ದಾನೆ. You cannot be good friends with those who don't believe in Christ. ಯಾರು ಕ್ರಿಸ್ತನನ್ನು ನಂಬದವರಿದ್ದಾರೋ ಅವರ ಜೊತೆ ಒಳ್ಳೆಯ ಸ್ನೇಹದಿಂದ ನೀವು ಇರೋದಕ್ಕೆ ಸಾಧ್ಯವಿಲ್ಲ. Sometimes misunderstandings comes because of your faith in Christ. ನೀವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರೋದ್ರಿಂದ ನಿಮ್ಮ ಮಧ್ಯೆ ಅವರ ಮಧ್ಯೆ ಯಾವುದಾದರೂ ಮಿಸ್ಅಂಡರ್ಸ್ಟ್ಯಾಂಡ್ ತಪ್ಪಾದ ಗ್ರಹಿಕೆಗಳು ಬರುತ್ತವೆ. Such as a child of God, ದೇವರ ಮಕ್ಕಳಾದ ನೀವು stand for Christ. ನೀವು ಕ್ರಿಸ್ತನಿಗೋಸ್ಕರ ಇವತ್ತಿನ ದಿವಸ ನಿಲ್ಲಬೇಕಾಗಿದೆ. And He will bring peace within you. ನಿಮ್ಮ ಒಳಗಡೆ ಅದರ ಮಧ್ಯದಲ್ಲಿ ದೇವರು ಸಮಾಧಾನವನ್ನು ತರುತ್ತಾನೆ. Just don't be afraid for your dad or mom. ಸಭೆ ನಿಮ್ಮ ತಂದೆ ತಾಯಿ ಕ್ರಿಸ್ತನನ್ನು ನಂಬದೇ ಇರುವಂತ ತಂದೆ ತಾಯಿ ಹೆದರಬೇಡ್ರಿ. Stand firm in Christ. ಕ್ರಿಸ್ತನಿಗೋಸ್ಕರ ನೀವು ನಂಬಿಕೆ ಉಳ್ಳವರಾಗಿರಿ. He will take care. ಉಳಿದ ಎಲ್ಲಾ ವಿಚಾರಗಳನ್ನ ದೇವರು ನೋಡಿಕೊಳ್ಳುತ್ತಾನೆ. There are so many living testimony in our own church. ನಮ್ಮ ಸಭೆಯಲ್ಲೇ ಅನೇಕ ಜೀವಂತ ಸಾಕ್ಷಿಗಳಿದ್ದಾರೆ. Hallelujah. Even my mom accepted Jesus as her own savior. ನನ್ನ ತಾಯಿ ಯಾವಾಗ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದಳು, See, all her family abandoned her. ಆಕೆ ಕುಟುಂಬ ಸಂಪೂರ್ಣವಾಗಿ ಆಕೆಯನ್ನ ತಿರಸ್ಕಾರ ಮಾಡಿದರು. My mom never left her faith in Christ. ನನ್ನ ತಾಯಿ ಯಾವುದೇ ಕಾರಣಕ್ಕೂ ಕ್ರಿಸ್ತನಲ್ಲಿರುವಂತ ನಂಬಿಕೆಯನ್ನು ಬಿಟ್ಟುಕೊಡಲಿಲ್ಲ. So many of years. ಅನೇಕ ವರ್ಷಗಳ ಕಳೆದ ನಂತರ My grandparents, my mom's parents. ನನ್ನ ಅಜ್ಜಿ ತಾತಂದಿರು ಮತ್ತು ನನ್ನ ತಾಯಿಯ ಸಂಬಂಧಿಕರು, You know, they all came into Christ and then they died. ಅನೇಕ ಜನರು ನನ್ನ ತಾತ ಮತ್ತು ಅಜ್ಜಿ ಅವರು ನಂಬಿಕೆಗೆ ಬಂದು ಅವರು ಕ್ರಿಸ್ತನಲ್ಲಿ ಸತ್ತು ಹೋದರು. We are so happy about it. ನಾವು ಅದಕ್ಕೋಸ್ಕರವಾಗಿ ಸಂತೋಷವುಳ್ಳವರಾಗಿದ್ದೇವೆ. My mom's brother's family, younger brother's family, the whole family has come into Christ. ಇವತ್ತಿನ ದಿನಮಾನಗಳಲ್ಲಿ ನನ್ನ ತಾಯಿಯ ತಮ್ಮ ಅವರ ಕುಟುಂಬ ದೇವರಲ್ಲಿ ಕ್ರಿಸ್ತನಲ್ಲಿ ಇದ್ದಾರೆ ಅನ್ನೋದನ್ನು ನಾವು ನೋಡಬಹುದು. You know, my dad's sister, even their whole family has come into Christ. ನನ್ನ ತಂದೆಯ ಸಹೋದರಿ ಕೂಡ ಅವರ ಕುಟುಂಬ ಸಂಪೂರ್ಣ ಕುಟುಂಬವೇ ಕ್ರಿಸ್ತನಲ್ಲಿದೆ. I know this. My father prayed for his family for 13 years. 13 ವರ್ಷಗಳ ಕಾಲ ನನಗೆ ಗೊತ್ತಿದೆ. 13 ವರ್ಷಗಳ ಕಾಲ ನನ್ನ ತಂದೆ ಅವರ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. Every time I used to listen how my dad used to pray on his knees for his own family. ಪ್ರತಿ ದಿನವೂ ಕೂಡ ಅವರ ಕುಟುಂಬಕ್ಕೋಸ್ಕರ ಅವರ ಸಹೋದರಿಗೋಸ್ಕರ ಅವರ ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದನ್ನು ನಾನು ಕೇಳಿಸಿಕೊಳ್ಳುತ್ತಾ My ಇದ್ದೆ. dad prayed for his own mother for so long years. ನನ್ನ ತಂದೆ ಅವರ ತನ್ನ ಸ್ವಂತ ತಾಯಿಗೋಸ್ಕರವೂ ರಕ್ಷಣೆಗೆ ಬರುವುದಕ್ಕೋಸ್ಕರವೂ ಪ್ರಾರ್ಥನೆ ಮಾಡಿದರು. And God really did hear the prayers. ದೇವರು ಅವರ ಪ್ರಾರ್ಥನೆಯನ್ನು ಕೇಳಿದರೆಂದು ನಾವು ನೋಡ್ತಾ ಇದ್ದೇವೆ. Today you all know my husband, he left everything for Christ. ಇವತ್ತಿನ ದಿವಸ ನಮ್ಮ ಮನೆಯವರ ಬಗ್ಗೆ ನಿಮಗೆ ಗೊತ್ತೇ, ಕ್ರಿಸ್ತನಿಗೋಸ್ಕರ ಅವರು ಎಲ್ಲವನ್ನ ಬಿಟ್ಟು ಬಂದಿದ್ದಾರೆ. Everyone and everything for Christ. ಎಲ್ಲ ವ್ಯಕ್ತಿಗಳನ್ನ ಕ್ರಿಸ್ತನಿಗೋಸ್ಕರ ನಾವು ಬಿಟ್ಟು ಬರಬೇಕಾಗಿದೆ. You have this opportunity set before you today. ದೇವರು ಇವತ್ತಿನ ದಿವಸ ನಿಮಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. Family or Jesus? ನಿಮಗೆ ಕುಟುಂಬ ಬೇಕಾ ಅಥವಾ ಯೇಸು ಬೇಕಾ? Good or evil? ಒಳ್ಳೆದ ಕೆಟ್ಟದು ಬೇಕಾ? Christ or antichrist? ಕ್ರಿಸ್ತನ ಅಥವಾ ಅಂತ್ಯ ಕ್ರಿಸ್ತನ? Choose Jesus. ನೀವು ಆದರೆ ಯೇಸು ಕ್ರಿಸ್ತನನ್ನೇ ಆರಿಸಬೇಕೆಂದು ನಿಮಗೆ ಹೇಳುತ್ತೇನೆ. Choose what is good. ಯಾವುದು ಒಳ್ಳೆಯದಾಗಿದೆಯೋ ಅದನ್ನೇ ಆರಿಸಿಕೊಳ್ಳಿ. Choose Jesus Christ who gave his life for you. ನಿಮಗೆ ಜೀವವನ್ನು ಕೊಟ್ಟಿರುವಂತ ಯೇಸು ಕ್ರಿಸ್ತನನ್ನೇ ನೀವು ಆರಿಸಿಕೊಳ್ಳಿರಿ. Praise the Lord. ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Bless everyone according to this word of God. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Stand for Jesus. ಯೇಸು ಕ್ರಿಸ್ತನಿಗೋಸ್ಕರ ಎದ್ದು ನಿಲ್ಲಿರಿ. Yes, God will take care. ಉಳಿದೆಲ್ಲವನ್ನ ದೇವರು ನೋಡಿಕೊಳ್ಳುವ ಆತನಾಗಿದ್ದಾನೆ. Amen. ಆಮೆನ್. To Matthew chapter 10 verses from 34 to 36. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 34ರಿಂದ 36 ವಚನಗಳ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸುವುದಾಗಲಿ. ನಿಧಾನದಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ನಿನ್ನ ವಾಕ್ಯ ಕರ್ತನೇ, ರಾಜ ನೀನು ಬರೆದಿರುವಂತಹ ಕರ್ತನೇ, ಎಷ್ಟೋ 2000 ಆಸಪಾಸಿನ ಕರ್ತನೆ ಹಿಂದೆ ಬಂದಿರುವಂತಹ ಆ ವಾಕ್ಯಗಳು ಕರ್ತನೆ ರಾಜ ಖಂಡಿತವಾಗಿಯೂ ಸತ್ಯವಾಗಿದ್ದಾವೆ ಕರ್ತನೆ. ನಮ್ಮ ಕುಟುಂಬದಲ್ಲಿ ಕರ್ತನೆ ರಾಜ ಅನೇಕ ಕಾರ್ಯಗಳು ನೆರವೇರ್ತಾ ಇದ್ದಾವೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಆದ್ರೆ ಕರ್ತನೆ ರಾಜ ನಮ್ಮ ಬೆಳಕು ಕರ್ತನೆ ರಾಜ ನಾವು ಕರ್ತನೆ ಈ ಲೋಕದ ಜನರ ಮುಂದೆ, ನಮ್ಮ ಕುಟುಂಬದ ಮುಂದೆ, ನಮ್ಮ ನೆರೆಯವರ ಮುಂದೆ, ನಮ್ಮ ಸ್ನೇಹಿತರ ಮುಂದೆ, ನಮ್ಮ ಸಹೋದ್ಯೋಗಿಗಳ ಮುಂದೆ ಪ್ರಕಾಶಿಸುವುದಾಗಲಿ ಕರ್ತನೆ. ಅದೇ ಯಾವಾಗ ಕ್ರಿಸ್ತನಲ್ಲಿ ನಾವು ದೃಢವಾಗಿ ನಿಲ್ಲುತ್ತೇವೋ ಕರ್ತನೆ, ನೀರು ನಮ್ಮ ಸ್ನೇಹಿತರನ್ನ, ನಮ್ಮ ಒಡ ಹುಟ್ಟಿದವರನ್ನ
ನಮ್ಮ ತಂದೆ ತಾಯಿಗಳನ್ನ, ನಮ್ಮ ಮಕ್ಕಳನ್ನ, ನಮ್ಮ ಗಂಡ ಹೆಂಡರನ್ನ ಕರ್ತನೇ ನೀನು ಕ್ರಿಸ್ತನ ಬಳಿ ಕರೆತರುವಾತನಾಗಿ ಸ್ವಾಮಿ. ಅದಕ್ಕೋಸ್ಕರವಾಗಿ ನಾವು ಸಾಕ್ಷಿಯಾಗಿ ಬೆಳಕಾಗಿ ನಿಲ್ಲುವಾಗ ಸಾಗಸವನ್ನ ಚಾಚು. ನಿನ್ನ ಪ್ರಸನ್ನತೆ ಎಲ್ಲ ಕುಟುಂಬಗಳ ಮೇಲೆ ಕರ್ತನೆ ಇಳಿದು ಬರೋದಕ್ಕಾಗಿ ಸ್ತೋತ್ರ. ಕರ್ತನೆ ಯಾರು ರಕ್ಷಣೆಯನ್ನು ಹೊಂದಿದ್ದಾರೋ, ಯಾರು ನಿನ್ನನ್ನು ಸ್ವಂತ ರಕ್ಷಕನಾಗಿ ಸೇವಿಸಿದ್ದಾರೋ, ಅವರು ದೃಢವಾಗಿ ನಿನ್ನನ್ನು ನಂಬುವಾಗೆ, ಗಟ್ಟಿಯಾಗಿ ನಿಲ್ಲುವಾಗೆ, ಕೊನೆಗೆ ಉಸಿರಿರುವವರೆಗೂ ಶ್ರೇಷ್ಠ ಹೋರಾಟವನ್ನ ಮಾಡುವಾಗ ಅವರನ್ನು ನೀನು ತಾರೆ ನಡೆಸು. ಅದೇ ರೀತಿಯಲ್ಲಿ ನಿನ್ನ ವಾಗ್ದಾನದ ಪ್ರಕಾರ ನೀನು ರಕ್ಷಣೆ ಹೊಂದು ನಿನ್ನ ಕುಟುಂಬವನ್ನ ರಕ್ಷಣೆ ಮಾಡುತ್ತೇನೆ ಎನ್ನುವ ವಾಗ್ದಾನದ ಮೇರೆಗೆ ಎಲ್ಲ ಕುಟುಂಬಗಳು ರಕ್ಷಣೆ ಹೊಂದುವುದಾಗಲಿ ಯೇಸುವಿನ ನಾಮದಲ್ಲಿ. ಆಶೀರ್ವದಿಸು, ಬಲಪಡಿಸು. ಇದಕ್ಕೆ ಅಡ್ಡಿಪಡಿಸುವಂತ ಎಲ್ಲಾ ಸೈತಾನ್ನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡಿ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಡ್ತೇನೆ ಜೀವವುಳ್ಳ ತಂದೆ.